ಹಲೋ ಗೈಸ್, ಇಡಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇದು ಗೋವಾದು ಲಾಸ್ಟ್ ವ್ಲಾಗ್. ಕೊಲ್ವಾ ಬೀಚಿಗೊಂದು ಹೋಗಿದ್ವಿ, ಸೊ ಅದೊಂದು ಅಪ್ಲೋಡ್ ಮಾಡಿದ್ದೇನೆ. ಬೇರೆ ನಾನೇನು ಜಾಸ್ತಿ ವ್ಲಾಗ್ಸ್ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ವ್ಲಾಗ್ಸ್ ಮಾಡ್ತಾ ಇದ್ದರೆ ಫೋನ್ ತೊಗೊಂಡು ಎಂಜಾಯ್ ಮಾಡಲಿಕ್ಕಾಗಲ್ಲ. ಸೊ ಆಲ್ರೆಡಿ ಹಾಕಿದ್ದೇನೆ ನಾನು ಮೊದಲು ಗೋವಾದ್ದು ಎಲ್ಲ, ನೀವು ನೋಡಿರ್ಬೋದು ಫೆಬ್ರವರಿ ಮಾರ್ಚಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಸೊ ಈಗ ನಾವು ಕೊಲ್ವಾ ಬೀಚಿಗೆ ಹೋಗ್ತಿದ್ದೇವೆ ಎಲ್ಲ ರೆಡಿಯಾಗಿ. ಆ್ಯಕ್ಚುಲಿ ನಾವು ಹೊರಗೆ ಬರುವಾಗ ಇಲ್ಲಿ ಮಳೆ ಬರ್ತಿತ್ತು, ಅದಕ್ಕೆ ಅಕ್ಕ ಪುನಃ ಹೋಗಿ ಅಂಬ್ರೆಲ್ಲ ತಗೊಂಡು ಬಂದ್ಲು. ಸೊ ಇಲ್ಲದು ಇದೊಂದು ಸ್ಪೆಷಲ್ ನಮ್ಮದು ಲಿಫ್ಟ್, ಮೊದಲಿನ ಸ್ಟೈಲ್. ಸೊ ವೆದರ್ ನೋಡ್ಬೋದು ಹೇಗಾಗಿದೆ ಅಂತ. ಅಂದರೆ ಇಲ್ಲಿ ಮಳೆ, ಆ್ಯಕ್ಚುಲಿ ನಾವು ಬಂದ ನಂತರ ಮಳೆನೇ. ಸೊ ನೋಡ್ಬೋದು ಫುಲ್ಲು ಮಳೆ ಬರಲಿಕ್ಕೆ ಅಂತ ಹೇಳ್ತಾರೆ, ಅಷ್ಟು ಮೋಡ ಎಲ್ಲ ಇದಾಗಿದೆ. ಸೊ ಮಳೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಸ್ವಲ್ಪ. ಅದಕ್ಕೆ ನಾವು ಅಲ್ಲಿಂದ ಹೊರಟ್ವಿ, ಯಾಕಂದರೆ ಮತ್ತೆ ತುಂಬ ಕತ್ತಲೆ ಆದರೆ ಬರಲಿಕ್ಕೆ ಕೂಡ ಕಷ್ಟ. ನಾವು ಬಸ್ಸಲ್ಲಿ ಬಂದಿದ್ವಿ. ಸೊ ನೋಡಿ, ಮಳೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಬೀಚಿಂದ ಓಡ್ತಿದ್ದಾರೆ, ನಾವೊಂದು ಅಂಬ್ರೆಲ್ಲ ತಗೊಂಡು ಹೋಗ್ತಿದ್ದೇವೆ.
ಸೊ ಇದು ಮಡ್ಗಾಂವ್ ಮಾರ್ಕೆಟ್ ಏರಿಯಾ. ಸೊ ಅಲ್ಲಿ ತನಕ ಬಸ್ ಬರ್ತದೆ ನಮಗೆ. ಹೋಗುವಾಗ ಕೂಡ ಇಲ್ಲಿಂದನೇ ಬಸ್ ಉಂಟು. ಸೊ ನಂದು ಈ ಗೋವಾ ವ್ಲಾಗಲ್ಲಿ ಹೆಚ್ಚು ಫುಡ್ಡದ್ದೇ ಆಯಿತು ಮೊನ್ನೆಯಿಂದ. ಸೊ ನೈಟಿಗೆ ಕೂಡ ನಾವು ಝೊಮ್ಯಾಟೊಯಿಂದನೇ ಆರ್ಡರ್ ಮಾಡಿದ್ದು. ಶಾರ್ಮಾ ಮತ್ತು ಚಿಕನ್ ಟಿಕ್ಕಾ ಆರ್ಡರ್ ಮಾಡಿದ್ವಿ, ಯಾಕಂದರೆ ಹೆವಿ ಅಂತ ಬೇಡ ಅಂತ. ಇತ್ತು ಚೆನ್ನಾಗಿತ್ತು, ತಿಂದು ಜಾಸ್ತಿ ಆಯಿತು, ಇದು ಬಿಟ್ಟಿದ್ದೇನೆ ಸ್ವಲ್ಪ. ಸೊ ಒಳ್ಳೇದಿತ್ತಲ್ಲ, ಮಾತ್ರ ಟೇಸ್ಟ್ ಒಳ್ಳೇದಿತ್ತು. ಟೇಸ್ಟ್ ಒಳ್ಳೆ. ಸೊ ಇದು ಟೇಸ್ಟ್ ಅಂತೂ ಹೇಳುವುದೇ ಬೇಡ, ಅಲ್ಟಿಮೇಟ್ ಆಗಿತ್ತು, ತುಂಬ ಒಳ್ಳೆದಿತ್ತು. ಸೊ ನಮ್ಮದು ನೈಟಿದ್ದು ಡಿನ್ನರ್. ಸೊ ಗೈಸ್, ನಾವೀಗ ಹೋಗೋದು. ಸೊ ನನಗೆ ಹೆಚ್ಚು ವ್ಲಾಗ್ಸ್ ಮಾಡಲಿಕ್ಕೆಲ್ಲ ಆಗಲಿಲ್ಲ. ಸೊ ಫೈನಲಿ ಲಿವಿಂಗ್ ದಿಸ್ ರೂಮ್ ಅಂತೂ ತುಂಬ ಬೆಸ್ಟ್ ಇತ್ತು. ನಾನು ಅದರದ್ದು ಇನ್ಫಾರ್ಮೇಷನ್ ಹಾಕ್ತೇನೆ, ನಿಮಗೆ ನೋಡ್ಬೋದು. ಸೊ ಸೊ ಇನ್ನು ಹೋಗೋದು. ಟಾಟಾ. ಲಾಸ್ಟ್ ಟೈಮ್ ಒಮ್ಮೆ ರೂಮ್ ತೋರಿಸ್ತೇನೆ. ಫೈನಲಿ ಯಾ. ಸೊ ಬರುವಾಗಲೇ ನಿಮಗೆ ಇಲ್ಲಿ ಕೀ ಹಾಕಲಿಕ್ಕೆ. ಸೊ ಹಾಗೆಯೇ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಉಂಟು, ಡಸ್ಟ್ಬಿನ್ ಕೊಟ್ಟಿದ್ದಾರೆ, ಒಂದು 2 ಇಲ್ಲಿ ನಿಮಗೆ ಡ್ರೆಸ್ ಎಲ್ಲ ಇಡಲಿಕ್ಕೆ. ಸೊ ಹಾಗೆಯೇ ಒಂದು AC ಉಂಟು, ಅಲ್ಲಿ ನಿಮಗೆ ಕೂತ್ಕೊಳ್ಳಿಕ್ಕೆಲ್ಲ ಒಂದು ಉಂಟು, ಅಲ್ಲಿ ಊಟ ಎಲ್ಲ ಮಾಡ್ಬೋದು, ಯಾಕಂದರೆ ಬೇರೆ ಟೇಬಲ್ಸ್ ಇಲ್ಲ. ಸೊ ಇಲ್ಲಿ ಒಂದು ಡಬಲ್ ಬೆಡ್,
ಒಂದು ಟಿ ವಿ ಎಲ್ಲ ವರ್ಕ್ ಆಗುತ್ತೆ, ವೈಫೈ ಎಲ್ಲ ಉಂಟು. ಸೊ ಹಾಗೆಯೇ ಇಲ್ಲಿ ಹೊರಗಿದ್ದು ವ್ಯೂ. ಸೊ ನೋಡಿ, ರೈಲ್ವೆ ಸ್ಟೇಷನ್ ಅಲ್ಲೇ ಉಂಟು, ಎದುರಲ್ಲೇ. ಸೊ ನಮಗೆ 12 ಟ್ರೈನ್ ಇತ್ತು, 12:30. ಸೊ ಅದಕ್ಕೆ ನಮಗೆ 11ಗೆ ರೂಮ್ ಚೆಕ್ಔಟ್ ಇತ್ತು. ಸೊ ನಮಗೆ ಟೈಮಿಂಗ್ಸ್ ಎಲ್ಲ ಪರ್ಫೆಕ್ಟ್ ಮ್ಯಾಚ್ ಆಯಿತು. ನಮ್ಮದು ಟ್ರೈನ್ ಕೂಡ ಆನ್ ಟೈಮ್ ಇತ್ತು. 4 ಅವರ್ಸಲ್ಲಿ ರೀಚ್ ಆಗಿದ್ದೇವೆ ಉಡುಪಿ. ಸೊ ನನಗೊಂದು ಪ್ರೋಗ್ರಾಮ್ ಇತ್ತು, ಅದಕ್ಕೆ ನಮಗೆ ಸ್ಯಾಟರ್ಡೇ ರಿಟರ್ನ್ ಬರಬೇಕಾಯಿತು. ಇಲ್ಲದಿದ್ದರೆ ನಮಗೆ 1 ಡೇ ಸ್ಟೇ ಆಗ್ಬೋದಿತ್ತು ಅಲ್ಲಿ. ಸೊ ನಾವು ಟ್ರೈನಲ್ಲಿ ತಿನ್ನಲಿಕ್ಕಂತ ಪಾರ್ಸೆಲ್ ತೊಗೊಂಡೋಗಿದ್ವಿ ರೈಲ್ವೆ ಸ್ಟೇಷನಿಂದ. ನಾನೊಂದು ಹೇಳಿದ್ದೆ ನಿಮಗೆ ಬೆಂಜಿ ಅಂತ. ಸೊ ಅಲ್ಲಿ ಒಳ್ಳೆದುಂಟು ಫುಡ್ ಎಲ್ಲ. ಸೊ ಅಲ್ಲಿಂದ ನಾವು ಚಪಾತಿ ಹಾಗೇ ಚೋಲೆ ಮಸಾಲೆ ಅಂತ ತೊಗೊಂಡೋಗಿದ್ವಿ. ಒಳ್ಳೆದಿತ್ತು ಟೇಸ್ಟ್. ಸೊ ಈ ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.